ದೇವ ಹಾಲು ಬಸವೇಶ್ವರ, ವಜ್ರಗಿರಿ ಪರ್ವತದಂತಹ ಭಕ್ತಿಯನ್ನೇ ಹೊತ್ತು ಬಂದ ಭಕ್ತರಿಗೆ ಬೇಡದ ವರವನ್ನು ಕೊಡೋ ಸರ್ವಶಕ್ತಿ ಉಳ್ಳವನು ನೀನು ಬಸವೇಶ. ನಿನ್ನಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ, ಬಡತನ ಎಂಬ ಸಂಕಟ ಎಲ್ಲರಿಗೂ ಇರುತ್ತೆ ನಿಜ, ಆದರೆ ನಮಗೆ ಬರಂತಹ ಸಂಕಟ ಬೇರೆ ಯಾರಿಗೂ ಬರಬಾರದು. ನಾನು ನಿನ್ನಲ್ಲಿ ಕೇಳಿಕೊಳ್ಳೋದಿಷ್ಟೇ ನನ್ನಪ್ಪ, ಆ ಸೂರ್ಯ ಚಂದ್ರಾದಿಗಳಿರುವವರೆಗೂ ನನ್ನ ಗಂಡನ ಮನೆ ಬೆಳಕಾಗಿ ಬೆಳಗಬೇಕು, ಸದಾ ಅವರು ನಗನಗ್ತಾ ಇರಬೇಕು. ನಮ್ಮೆಲ್ಲರನ್ನು ಕಾಪಾಡೋ ಭಾರ ನಿನ್ನನ್ನೇ ಕುಡಿದೆ ತಂದೆ. ನೀನು ಯಾರು ಅಂತ ನಾನು ತಿಳ್ಕೊಳ್ಬೇಕಾ? ಅದರ ಅಗತ್ಯ ನನಗೇನಿದೆ? ಅದು ನನಗೇನು ಆಗ್ಬೇಕಾಗಲಿಲ್ಲ. ನಿನ್ನಿಂದ ನನಗೇನು ಆಗಬೇಕಿಲ್ಲ ರೇಖಾ, ನನಗೆ ನೀರು ಬೇಕು. ಚಂದ್ರಗಿರಿ ಪರ್ವತಂತೆ ಕಪ್ಪು ಜಿಗಿ ತುಂಬಿಕೊಂಡಿರುವ ನಿನ್ನ ದೇಹವನ್ನು ಪಡೆಯಲೇಬೇಕು. ಕಾಮುಕ ಮನುಷ್ಯನ ನೀನು, ಮನುಷ್ಯ ರೂಪದಲ್ಲಿರೋ ರಾಕ್ಷಸ ನೀನು. ಅಮಾಯಕ ಹೆಣ್ಣಿಗೆ ಈ ರೀತಿ ಮಾತಾಡೋಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಇಂಥ ಅಮಾಯಕ ಹೆಣ್ಣುಗಳ ಜೊತೆ ಸರಸಾರುವುದು ನನಗೆ ಅಭ್ಯಾಸ. ಕೃಷ್ಣ ನದಿಯಂತೆ ತುಂಬಿಕೊಂಡಿರುವ ನಿನ್ನ ದೇಹವನ್ನು ಸೊಳ್ಳಲೇಬೇಕು. ದೂರ ನಿಲ್ಲೋ ರಾಕ್ಷಸ, ಏನೋ ಚಾಂಡಾಲ, ತಂಗಿ ಹೋಗಿದ್ದೀನಿ ನಾನು. ನನ್ನಂಥೋಳ ಮೇಲೆ ನಿನ್ನ ಕಾಮದ ಅಲೆಯನ್ನ ಹರಿಸಿ ಮೋಜು ನೋಡಬೇಕು ಅಂತ ಇದೆಯಾ? ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣೋ. ನನಗೆ ನನ್ನ ಮೈದುನರಿದ್ದಾರೆ, ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನಿನ್ನ ತುಂಡು ಕತ್ತರಿಸಿ ರಕ್ತವನ್ನೇ ಹಾರಿಸಿ ಬರ್ತಾರೆ. ಎಚ್ಚರ ಇರಲಿ. ನಿನ್ನ ಮೈದುನ ಪೂರ್ಣ ಕಂಡ ಅಷ್ಟು ಸೌರ್ಯ ನಿನ್ನ ಮೈದವರಿಗೆ ಎಲ್ಲಿದೆ ಬರೋದಕ್ಕೆ? ದೇಸಾಯಿ, ನನ್ನ ಮೈದುನರು ಪುಂಡರಲ್ಲ. ನಿನ್ನಂಥ ಭಂಡನನ್ನ ತುಂಡ ಕತ್ತರಿಸೋ ಈ ಕೃಷ್ಣ ತೀರದ ಜೋಡಿ ಹುಲಿಗಳು ನನ್ನ ಮೈದುನರು. ಇವಳಿಗೆ ಹುಲಿ ಎಂದು ಹಾರಾಡುವ ನಿನ್ನ ಮೈದುನರು ಹೇಗೆ ಯಮನ ಪಾದಕ್ಕೆ ಕಳಿಸಬೇಕಲ್ಲದು ಈ ದೇಸಾಯಿ ಚೆನ್ನಾಗಿ ಗೊತ್ತು. ಈ ತಂಪು ತಂಗಳಲ್ಲಿ ಈ ವೀರನಿಗೆ ಸೆರಗು ಹಾಸಲಾರೆ ಹಿಡಿತು ಮಾಡಿ ಹೇಗೆ ನಾಲಿಗೆ ಹಿಡಿತದಲ್ಲಿರ್ಲಿ. ನಾಲಿಗೆ ಬಂದಾಗ ಮಾತನಾಡಿದ್ರೆ ಬಾಯಲ್ಲೆಲ್ಲ ಕಾಲಲ್ಲಿರುವ ಮೆಟ್ಟಿನಿಂದ ಮಾತನಾಡಿಸ್ಬೇಕಾಗುತ್ತೆ. ಮನುಷ್ಯನ ನೀನು ಪದೇ ಪದೇ ಒಂಟಿ ಹೆಣ್ಣಿನ ಕೆಣಕಲು ಬಂದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರಲ್ಲ ಜೋಕೆ. ನಮ್ಮಂತ ಸಮಾಜದಲ್ಲಿ ನಿಮ್ಮಂತ ವೀರ ಪುಂಡರು ಗಂಡಸರೇ ಮತ್ತ ಹಾಕೊಳ್ಳಿ ನಿಂತಾನೆ ಈ ದೇಸಾಯಿ. ಬಾಗಿಲ ಲಕ್ಷ್ಮಿ ಬಾಯಿ ತೆಗೆದು ನಿನ್ನ ಬಳಿ ಬಂದಿದ್ದಾಳೆ. ಸುಮ್ಮನೆ ಬಾಯಿ ಮುಚ್ಚಿ ನನ್ನ ಸುಖವನ್ನು ಅನುಭವಿಸು. ಹುಚ್ಚಿನಂತೆ
ಬೇಕಾಗುತ್ತೆ ಉತ್ತ ಸೀರೆನು. ಭಾಗ್ಯಲಕ್ಷ್ಮಿ ಅಂದ್ರೆ ನೀನು ಕೊಡೋ ಹಣದ ಆಸೆಗೆ ನಿನಗೆ ಸೆರಗ ಹಾಸೋಕೆ ಬೀದಿಲಿಂತರೂ ಸೂಳೆ ಅಂದುಕೊಂಡಿರುವೇನೋ ನನ್ನನ್ನ. ದೇಸಾಯಿ, ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ನಾನೊಬ್ಬಳು ಗರತಿ ಹೆಣ್ಣು ಅಂತ ತಿಳಿದು ಕೂಡ ನನ್ನ ಬೆಳಕಲು ಬರ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನ್ನ ಜನ್ಮಕ್ಕೆ? ಇಂಥ ಅಮಾಯಕ ಹೆಣ್ಣುಗಳ ಜೊತೆ ಸರಸಾಡುವುದೇ ನನಗೆ ಅಭ್ಯಾಸ. ಹುಲಿ ಹೆಬ್ಬುಲಿ ಎಂದು ಹಾರಾಡುವ ಜನ ಮೈದನರನ್ನು ಹೇಗೆ ಯಮನ ಪಾದಕ್ಕೆ ಕಳಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ದೇಸಾಯಿ, ಹಿಂದೆ ದ್ರೌಪದಿನ ಕಾಡಬೇಕು ಅಂತ ಹೋದ ದುಶ್ಯಾಸನ, ಅವನ ಗತಿ ಏನಾಯ್ತು? ಅವನ ಘಟವನ್ನೇ ಉರುಳಿಸಿಕೊಂಡು ಹೋದ. ಈಗೇನಾದ್ರೂ ಈ ಗರತಿನ ಕೆಣಕಲು ಬಂದಿದ್ದೆ ಆದ್ರೆ, ನನ್ನ ಕೈಯಲ್ಲಿ, ಈ ಭಾರತ ನಾರಿ ಗರತಿ ಕೈಯಲ್ಲಿ ಹಾಡುವ ನಿನ್ನ ಘಟ. ಗರತಿಯ ನಾರಿ, ಭಾರತೀಯ ನಾರಿ ಎಂದು ಭೂಗರ್ಭದಲ್ಲಿ ನಾಗರ ಹಾವಿನಂತೆ ನೇಣಿ ಎತ್ತಿ ಕಟ್ಟುತಿ ಕಚ್ಚದೆ ಬಿಡಲಾರ. ಬಾರೆ ಮಿರುಕಲರಿ ಎಣ್ಣೆ. ದೇಸಾಯಿ, ಅಚ್ಚೆ ತೀರ್ವಿನು ಅಂತ ಕೆಚ್ಚದೆ ಮುಂದೆ ಮಾಡಿ ಬಂದಿದ್ದೆ ಆದ್ರೆ ನಾನು ಸುಮ್ಮನಿರಲ್ಲ. ಕಾಲಲ್ಲಿರುವ ಚಪ್ಪಲಿಂದ ಮಾತಾಡಬೇಕಾಗಿತ್ತು. ಜೋಕೆ ಜೋಕೆ ರೋಚಕ ಹೋಯಾಡುವ ನನ್ನ ಕಾಮದ ಬಿತ್ತಿಗೆ ನಿನ್ನ ಶೀಲತ್ತನ್ನು ಸಿಂಪೆ ಮಾಡಲು ಬಿಡಲಾರೆ. ನನ್ನ ಆರಂಭದ ಪ್ರವೇಶವನ್ನು ಅಂತಿಗೊಳಿಸವು ನೀನವಳೆ. ನಿಮ್ಮಂತ ಸಖ್ಯದ ಚೋರ ಶ್ರೀಮಂತರ ಭಕ್ತರು ಬರುವ ಪಕ್ಕ ಬಂತ ಸಾಧುವನ್ನು ರಕ್ಷಿಸಲು ನಿಂತ ಸದಾ ಗಜ ಕೇಸರಿ ಚಿನ್ನಕ್ಕೂ ತುತ್ತಿಗೆ ಗಟ್ಟಿಲು ಸುಳ್ಳು ಮಗನೇ. ಸೊಕ್ಕಿನಿಂದ ಮಾತನಾಡ್ತಾರೋ ಬರ ಕುಣೆ ನಿಮ್ಮಂತ ಚೋರ ಶ್ರೀಮಂತರ ಖರ್ಚು ಹರಿನಾಗ ಪಂಚಾಮೃತವಾಗಿ ಪರಿಮಾಣದ ಮಾಡಿಸುವ ಎಷ್ಟಾದರೂ ಹೆಬ್ಬುಲಿ ಹೆಬ್ಬುಲಿ ಇಷ್ಟ ತೇರದ ಹೆಬ್ಬುಲಿ ಈಗಿನ ವೀರ ಸೂರತನ 25 ವರ್ಷದಾಗಿನ ಈ ತಂದೆ ತಾಯಿನ ಸಮಾಜ ಮಾಡಿದಾಗ ಎಲ್ಲಿ ಹೋಗಿತ್ತು ಈಗಿನ ಪರಾಕ್ರಮ? ನನ್ನ ತಂದೆ ತಾಯಿ ಕೊಲೆ ನೆನಪು ಮಾಡಿ ಬಿಡಿದ ಬಿಸಿಲು ನನ್ನ ಬಿಸಿ ರಕ್ತಗಳನ್ನು ನನ್ನ ತನಕನ ರಕ್ತದಲ್ಲಿ ಆಯೋಜಿಸಿ ಪ್ರೇಮ ಸಹಿತ ಚೂರಿಯಾಗಿ ಹರಿಸಿಕೊಂಡಿದೆ. 75 ವರ್ಷದ ಹಿಂದೆ ನಾನೊಂದು ಹಸುಗೊಸು. ಈಗ ನನ್ನ ತಂದೆ ತಾಯಿ ಕೊಲೆಗೆ ನೆನಪು ಕಾರಣವಾದ ವ್ಯಕ್ತಿ ಇಂಥವನೊಂದು ಗೊತ್ತಾದರೆ 10 ಸೆಕೆಂಡಿನಲ್ಲಿ ಅವನ ದೇಹವನ್ನು ವಿಭಾಗ ಮಾಡಿ ನನ್ನ ತಂದೆ ತಾಯಿ ಸಮಾಧಿಗೆ ನೈವೇದ್ಯ ಮಾಡಿದ್ರು. ರಾಯಣ್ಣನೇ ಅಲ್ಲ, ಕೃಷ್ಣ ತೇರದ ಹೆಬ್ಬುಲಿ. ನೀ ದಿನ ಬೆಳಗಾದರೆ ಸಾಕು 10 ಹುಡುಗಿಯರ ರುಚಿ ನೋಡಿ ಕೈ ತುಳಿತಿರುವ ಈ ದೇವಸ್ಥಾನ ಎದುರಿಗೆ ನಿಂತು ಸುತ್ತು ಶಬ್ದ ಬಿಚ್ಚಿಸಿದ್ರೆ ಮುರಿಯಬೇಕಾಗಿದ್ರೆ ನಿನ್ನ ಕೊಪ್ಪಿದ ದೇಹ ಹಂಗ. ಈ ದೇಶ 90 ಹಳ್ಳಿಗೆ ಸರದಾರ. 90 ಹಳ್ಳಿಗೆ ಹಾಕೋ 119 ಹಳ್ಳಿಗೆ ಸರ್ದಾರ. ನನಗೇನು
ಸರ್ದಾರರು ಬಂದು ಗಡಗಡ ನಡೆದು ತಲೆ ಎತ್ತಿ ಹೋಗುತ್ತಾರೆ. ಕೃಷ್ಣ ತೀರದ ಹೆಪ್ಪುಲಿ ಹೆಪ್ಪುಲಿ 119 ಹಳ್ಳಿಯ ಸರದ ಅಲ್ಲ, ನಿನ್ನಂತ ಸಾವಿರಾರು ಹೆಪ್ಪುಲಿರು ಬಂದರು. ಇಂಥ ಕುಣಿಗೆ ಹೇಗೆ ಪಾಠ ಕಲಿಸಬೇಕೆನ್ನುವುದು ಈ ದೇಸಾಯಿಗೆ ಚೆನ್ನಾಗಿ ಗೊತ್ತು. ನೀವು ಹೋಗಿಲ್ಲ ಪ್ರಾಣಕ್ಕೆ ಕಿರಾತಕ, ನೀವು ಸ್ಪಷ್ಟ ಅಲ್ಲ, ನಾನು ಹಾಕಿಲ್ಲ ನಮ್ಮ ಬಂಗಾರ ಅಂತ ಹತ್ತಿರ ಮೇಲೆ ಬಲ ಕೆಲಸ ಬಂದ ಮಗನಿಗೆ ಆಯುಷ್ಯ ನಿಲ್ಲಿಸು. ಅವನ ಮೇಲೆ ಕೈ ಮಾಡಿದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ಅದಕ್ಕೆ ಏನು ಮಾಡ್ತೀವಿ ನೀವು? ಆಯ್ತು, ತುಂಬಾ ತಪ್ಪು ಮಾಡಿದ್ರಿ. ಇಲ್ಲ ದೇಸಾಯಿ ಚಂಡಾಗಿ ಬಿಡ್ತಿದ್ದೆ. ಏನೋ ದೇಸಾಯಿ, ನಿನ್ನ ಮೈದನ ಏನು ಹುಲಿ ಏನು ಅಂತ ಇದೆಯಲ್ಲ, ನೋಡ್ದೇನು ನನ್ನ ಮೈದನ ಪೌರುಷ ಹೇಗಿದೆ ಅಂತ ಈಗ್ಲಾದ್ರೂ ಅರ್ಥವಾಗಿರ್ಬೇಕಲ್ಲ. ನಾನು ಹೂ ಅಂದ್ರೆ ಸಾಕು, ನಿಂತ ಜಾಗದಲ್ಲಿ ಅರ್ಧ ನಿಮಿಷದಲ್ಲೇ ಮಕ್ಕಳಲ್ಲಿ ಹಾಕಿ ಮುಚ್ಚಿ ಬಿಡ್ತಾನೆ. ಹೋಗಿ ಪಾಪ ಅಂತ ಜೀವದಾನ ಮಾಡಿದೀವಿ, ಹೋಗು ನಿನ್ನ ಜೀವನ ಉಳಿಸಿಕೊಂಡು ಬಂದು ಹೊರಟು ಹೋಗಿ. ಇದೊಂದು ಸಾರಿ ನಿನ್ನ ಬಿಟ್ಟಿದ್ದೇನೆ, ಇನ್ನು ಮುಂದೆ ನೋಡಿಕೊಳ್ಳುತ್ತೇನೆ. ಏ ಮಗನ ಇದು ಮಗನ ಹಂಚಲ ಆರಂಭ ಬರ್ತೀನಿ. ಮೈದುನ ಹೋಗ್ಲಿ ಬಿಡಪ್ಪ, ಯಾಕೆ ಆವೇಶ ಆಕ್ರೋಶ? ಅತಿಗೆ ನೀವು ಆಣೆಯನ್ನು ತಪ್ಪು ಮಾಡಿದ್ರೆ ಇಲ್ಲವಾದ್ರೆ ದೇಸಾಯಿ ರುಂಡನ್ ಚಂಡಾಡಿ ಬೀಳುತ್ತಿದ್ದೆ. ಬೇಡಪ್ಪ, ಮನುಷ್ಯನಿಗೆ ತಾಳ್ಮೆನು ತುಂಬಾ ಮುಖ್ಯ. ಮನುಷ್ಯ ತನ್ನನ್ನು ತಾನು ಮರೆತ್ರೆ ತುತ್ತು ಕೂಳಿಯೂ ಗತಿ ಇಲ್ಲದಂತಾಗುತ್ತೆ ಅವನ ಜೀವನ. ಹಾಗೆ ಈ ದೇಸಾಯ ದರ್ಬಾರ ಎಷ್ಟು ದಿನ ಅಂತ ಇರುತ್ತೆ? ಆ ದೇವರು ಇಂಥವನಿಗೂ ಒಂದಲ್ಲ ಒಂದಿನ ಸಾವು ಅಂತ ಬರ್ದಿರ್ತಾನೆ. ಆ ಸಾವು ಬರೋವರೆಗೂ ನಮ್ಮಂಥವ್ರು ಕಾಯ್ಲೇಬೇಕಪ್ಪ. ನೋಡು, ಮೊದಲೇ ನಾವು ಕೈಲಾಗ್ಲಾರ್ದವ್ರು, ಅದರಲ್ಲೂ ನಿಮ್ಮಣ್ಣ ಮುಗ್ಧ ಜೀವಿ. ಅಂಥವ್ರನ್ನ ಇಟ್ಕೊಂಡು ಇಂಥವ್ರ ಮೇಲೆ ರೇಗಾಡಿದ್ರೆ ಏನಪ್ಪ ಲಾಭ? ಇವ್ರ ಜೊತೆ ಜಗಳ ಕಾಯುವುದು ಬೇಡಪ್ಪ, ಬೇಡ. ಆಯ್ತು ಅತ್ತಿಗೆ, ಆ ದೇಸಾಯಿ ದರ್ಬಾರದ ಕೋಟೆಯನ್ನು ಹೇಗೆ ಹೊಡಿಬೇಕಂದ್ರೆ ನನಗೆ ಚೆನ್ನಾಗಿ ಗೊತ್ತು. ನನ್ನ ಅತ್ತಿಗೆ ಮೇಲೆ ಪುಣ್ಯವನ್ನು ಕೊಚ್ಚದೆ ಬಿಡಲಾರಿ. ಅತ್ತಿಗೆ, ನಿಂದು ಒಡರಟ್ಟಿ ಹಲಸಿದ್ನ ಜಾತ್ರೆಯಲ್ಲಿ ಕುಸ್ತಿ ಪಂದ್ಯಾವಳಿಗಳಿವೆ, ನನಗೆ ಆಶೀರ್ವಾದ ಮಾಡಿ ಅಲ್ಲಿ ನನಗೆ ಮೊದಲ ಜಯವಾಗಬೇಕು. ಆಗ್ಲಿಪ್ಪ, ಆ ಹಾಲ ಸಿದ್ದೇಶ್ವರನ ಆಶೀರ್ವಾದ ಸದಾ ನಿನ್ ಮೇಲಿರ್ಲಿ. ನೀನೇ ಮೊದಲ ಸ್ಥಾನ ಪಡೆದು ಜಯಶಾಲಿಯಾಗಿ ಬರಲಿ ಅಂತ ನಾನು ಬೇಡ್ಕೊಳ್ತೀನಿ. ಹೋಗಿ ಬಾ. ಆಯ್ತು ಅತ್ತಿಗೆ, ನಿಮ್ಮನ್ನು ಮನೆ ಕಡೆಗೆ ಬಿಟ್ಟು ಹೋಗಿ ನಡೆಯಿರಿ. ಏ ತಾಯಿ ಭಾರತ ಮಾತೆ, ಈ ಪವಿತ್ರವಾದ ಕನ್ನಡ ನಾಡಿನಲ್ಲಿ ಜನ್ಮ ತಾಯಿದ ಅನೇಕ ಚೂರಲಾದ ಟಿಪ್ಪು ಸುಲ್ತಾನ್, ಕ್ರಾಂತಿಗಿರಿ ಸಂಗೊಳ್ಳಿ ರಾಯಣ್ಣ ಹಾಗೂ ಗಂಡುಗಲಿ ವೀರ ಸುಂದರ ಲಕ್ಷ್ಮಣ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಬ್ಬವ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್,
ಇನ್ನು ಮುಂತಾದ ವ್ಯಕ್ತಿಗಳು ಈ ಕನ್ನಡ ನಾಡನ್ನು ಬಂಗಾರದ ನಾಡನ್ನಾಗಿ ಮಾಡ್ತಾ ಹೋಗಿದ್ದಾರೆ. ಇದನ್ನು ಉಳಿಸಿ ಬೆಳೆಸಿಕೊಂಡು ಬರುವುದಿಲ್ಲ. ಈ 21ನೇ ಶತಮಾನದಲ್ಲಿ ದಿನ ಬೆಳಗಾದರೆ ದರೋಡೆ, ಸುಲಿಗೆ, ಮೋಸ, ಅನ್ಯಾಯ, ಅತ್ಯಾಚಾರ, ಇದು ಬಡವರ ಮೇಲೆ ದೌರ್ಜನ್ಯ, ಇದು ಮೂಲಮಂತ್ರವಾಗಿದೆ ಎಂದಾಗ ನಮ್ಮ ರಾಜ್ಯವಾಗುವುದು ಹೇಗೆ ತಾಯಿ? ಹೇಗೆ? ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳೇ